ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತವನ್ನು ಟಾರ್ಗೆಟ್ ಮಾಡಿಕೊಂಡು ಚೈನಾ ಮತ್ತೊಂದು ದೊಡ್ಡ ಘೋಷಣೆ ಮಾಡಿದೆ. ಭಾರತದ ನೆರೆ ರಾಷ್ಟ್ರಗಳನ್ನು ಅಂದರೆ ಬಾಂಗ್ಲಾ, ಮಯನ್ಮಾರ್ ಇಬ್ಬರನ್ನು ಸೇರಿಸಿಕೊಂಡು ಹೊಸ ಕಾರಿಡಾರ್ ಮಾಡೋಕೆ ಮುಂದಾಗಿದೆ. ಪಾಕಿಸ್ತಾನದೊಂದಿಗೆ ಸೇರಿಕೊಂಡು ಸೆಪೆಕ್ ಮಾಡಿದ್ರು. ಚೈನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಅದು ಅಷ್ಟಾಗಿ ಪ್ರಯೋಜನಕ್ಕೆ ಬಂದಿಲ್ಲ. ಹೀಗಾಗಿ ಚೈನಾ ಬಾಂಗ್ಲಾ ಮತ್ತು ಮಯನ್ಮಾರ್ಗಳನ್ನು ಹಿಡ್ಕೊಂಡಿದೆ. ಈಗ ಪ್ಲಾನ್ ಇತ್ತು, ಈಗ ಅದನ್ನು ಸೀರಿಯಸ್ ಆಗಿ ವರ್ಕ್ ಮಾಡ್ತಿದೆ. ಬಾಂಗ್ಲಾ ಪ್ರಧಾನಿ ತಾರಿಕುರ್ ರೆಹಮಾನ್ ಚೀನಾಗೆ ಹೋಗಿದ್ರು. ಅಲ್ಲಿ ಚೀನಾ ಈ ಪ್ರಪೋಸಲ್ ಇಟ್ಟಿದೆ. ಈಗ ಆಲ್ರೆಡಿ ಚೈನಾ ಮ್ಯಾನ್ಮಾರ್ ಬಾಂಗ್ಲಾದೇಶ್ ಕಾರಿಡಾರ್ ಯೋಜನೆಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಾಗಿದೆ. ಈ ಹೊಸ ಪ್ಲಾನ್ನಿಂದ ತಮ್ಮ ದೇಶದ ವ್ಯಾಪಾರ ಹೆಚ್ಚಾಗುತ್ತೆ ಅಂತ ಬಾಂಗ್ಲಾ ಕೂಡ ಬಾಯಿ ಕಳ್ಕೊಂಡು ನೋಡ್ತಾ ಇದೆ. ತಮ್ಮ ದೇಶದ ಬಂದರುಗಳನ್ನು ಅಭಿವೃದ್ಧಿ ಮಾಡಬಹುದು, ಚೈನಾ ಮಾರ್ಕೆಟ್ಗೆ ಹೆಚ್ಚಿನ ಆಕ್ಸೆಸ್ ಸಿಗಬಹುದು ಅಂತ ಬಾಂಗ್ಲಾ ಅಧಿಕಾರಿಗಳು ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಈ ಹಿಂದೆ ಚೈನಾ, ಭಾರತ, ಬಾಂಗ್ಲಾ ಮತ್ತು ಮ್ಯಾನ್ಮಾರ್ ಸೇರಿ ಒಂದು ಕಾರಿಡಾರ್ ಮಾಡೋ ಪ್ಲಾನ್ ಇತ್ತು. ಆದರೆ ಭಾರತ ಆ ಯೋಜನೆಗೆ ಸೇರದೇ ಇದ್ದಿದ್ದರಿಂದ ಆ ಹಳೆಯ ಪ್ಲಾನ್ ಅಲ್ಲಿಗೆ ನಿಂತ್ಕೊಂಡಿತ್ತು. ಈಗ ಭಾರತವನ್ನು ಬಿಟ್ಟು ಕೇವಲ ಈ 3 ರಾಷ್ಟ್ರಗಳು ಸೇರಿ ಹೊಸ ಕಾರಿಡಾರ್ ಮಾಡೋಕೆ ಹೊರಟಿವೆ. ಇದರಿಂದ ಚೈನಾ ಬಂಗಾಳ ಕೊಲ್ಲಿಗೆ ಮತ್ತಷ್ಟು ಹತ್ತಿರ ಆಗುತ್ತೆ. ಮಲಕ್ಕಾ ಸ್ಟ್ರೇಟ್ ಬೈಪಾಸ್ ಮಾಡಿ ಅಷ್ಟೆಲ್ಲ ಸುತ್ಕೊಂಡ್ಬರೋದು ತಪ್ಪುತ್ತೆ. ಸೀದಾ ಬಂಗಾಳ ಕೊಲ್ಲಿಗೆ ಬಂದು ಅಲ್ಲಿಂದ ಅವರು ಸೀದಾ ಹಿಂದೂ ಮಹಾಸಾಗರಕ್ಕೆ ಬಂದು ಅರಬ್ಬಿ ಸಮುದ್ರಕ್ಕೆ ಹೋಗ್ಬೋದು. ಭಾರತದ ಪ್ರಭಾವದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಮಲಕ್ಕಾ ಸ್ಟ್ರೇಟ್ ಬಳಿ ಭಾರತದ ಪ್ರಭಾವ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ಬಂಗಾಳ ಕೊಲ್ಲಿಯಲ್ಲಿ ಮೇಲ್ಭಾಗಕ್ಕೆ ಹೋದಂಗೂ ಕೂಡ ಭಾರತದ ಪ್ರಭಾವ ಇದೆ. ಬಟ್ ಸ್ಟಿಲ್ ಅವರಿಗೆ ಲಾಂಗ್ ರೂಟ್ ಕಟ್ ಆಗುತ್ತೆ, ಕಮ್ಮಿ ಆಗುತ್ತೆ ಸುತ್ತು ಬಳಸ್ಕೊಂಡ್ಬರೋದು. ನಿಮಗೆ ಸೌತ್ ಈಸ್ಟ್ ಏಷ್ಯಾದ ಮ್ಯಾಪ್ ನೋಡಿದಾಗ ನಿಮಗೆ ಇದ್ರ ಬಗ್ಗೆ ಐಡಿಯಾ ಸಿಗುತ್ತೆ, ಚೈನಾದಿಂದ ಅವರು ಎಲ್ಲೆಲ್ಲ ಬರಬೇಕಾಗತ್ತೆ ಅಂತ ಹೇಳಿ. ಇನ್ನು ಈ ಯೋಜನೆಯಲ್ಲಿ ಬಾಂಗ್ಲಾದ ಮೊಂಗ್ಲಾ ಮತ್ತು ಚಟ್ಟೋಗ್ರಾಮ್ ಬಂದರುಗಳನ್ನು ಚೈನಾ ಡೆವಲಪ್ ಮಾಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಇದೇ ಮೊಂಗ್ಲಾ ಬಂದರಿನ ಪ್ರಾಜೆಕ್ಟ್ ಮೊದಲು ಭಾರತಕ್ಕೆ ಸಿಗಬೇಕಾಗಿತ್ತು. ಅಗ್ರಿಮೆಂಟು ಆಗಿತ್ತು. ಆದರೆ ಯೂನಸ್ ಸರ್ಕಾರ ಬಂದು ಹಸೀನಾ ಅವ್ರನ್ನ ಓಡಿಸಿದಾಗ ಬಂತಲ್ಲ, ಯೂನಸ್ರ ಮಧ್ಯಂತರ ಸರ್ಕಾರ, ಅವರು ಇದನ್ನು ಕ್ಯಾನ್ಸಲ್ ಮಾಡಿ ಈಗ ಅದನ್ನು ಚೈನಾ ಕೊಟ್ಟಿದ್ದಾರೆ ಬಾಂಗ್ಲಾದವರು. ಮತ್ತೊಂದು ಕಡೆ ಈ ಹೊಸ ಕಾರಿಡಾರ್ ರೂಟ್ ಬಗ್ಗೆ ಬಾಂಗ್ಲಾ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ. ಈ ಹೊಸ ದಾರಿ ಚೀನಾದ ಯುನಾನ್ ಪ್ರಾಂತ್ಯದ ಕುನ್ಮಿಂಗ್ ನಗರದಿಂದ ಶುರುವಾಗುತ್ತೆ. ಅಲ್ಲಿಂದ ಹೊರಟು ಮ್ಯಾನ್ಮಾರ್ನ ಮಂಡಾಲೆ ನಗರದ ಮೂಲಕ ಹಾದು ಹೋಗುತ್ತೆ. ಆಮೇಲೆ ಇದು ಮ್ಯಾನ್ಮಾರ್ನ ಯಾಂಗೋನ್ ಮತ್ತು ಕ್ಯಾಕ್ಪ್ಯೂ ಕಡೆಗೆ 2 ಭಾಗವಾಗಿ ಡಿವೈಡ್ ಆಗುತ್ತೆ. ಅಂತಿಮವಾಗಿ ರಸ್ತೆ ಮತ್ತು ಟ್ರೈನ್ ಮೂಲಕ ಬಾಂಗ್ಲಾದ ಚಟ್ಟೋಗ್ರಾಮ್ ಮತ್ತು ಕಾಕ್ಸ್ ಬಜಾರ್ಗೆ ಬಂದು ಅಟ್ಯಾಚ್ ಆಗುತ್ತೆ, ಸೇರಿಕೊಳ್ಳುತ್ತೆ ಅಂತ ಗೊತ್ತಾಗಿದೆ. ಈ ಕಾರಿಡಾರ್ನಿಂದ ರಸ್ತೆ, ರೈಲು ಮತ್ತು ಬಂದರುಗಳ ಅಭಿವೃದ್ಧಿಗೆ ಚೀನಾದಿಂದ ದೊಡ್ಡ ಇನ್ವೆಸ್ಟ್ಮೆಂಟ್ ಬರುತ್ತೆ. ವಿಶೇಷ ಆರ್ಥಿಕ ವಲಯಗಳನ್ನು ನಿರ್ಮಾಣ ಮಾಡೋಕ್ಕೂ ಕೂಡ ಚೀನಾ ಬಾಂಗ್ಲಾಗೆ ಸಹಾಯ ಮಾಡುತ್ತೆ. ಆದರೆ ಚೀನಾದ ಈ ಹೊಸ ಕಾರಿಡಾರ್ ಪ್ಲಾನ್ಗೆ ಮಯನ್ಮಾರ್ ದೊಡ್ಡ ಅಡ್ಡಿ ಆಗಬಹುದು. ಯಾಕಂದರೆ ಮಯನ್ಮಾರ್ನಲ್ಲಿ ಅಂತರ್ಯುದ್ಧ ನಡೀತಾ ಇದೆ. ಅಲ್ಲಿನ ಸೇನೆ ಹಲವು ಜಾಗಗಳಲ್ಲಿ ಕಂಟ್ರೋಲ್ ಕಳ್ಕೊಂಡಿದೆ. ಎಲ್ಲಿ ನೋಡಿದ್ರು ಬರೀ ಬಂಡುಕೋರಿದ್ದಾರೆ. ಕ್ಯಾಕ್ಪ್ಯೂ ಡೀಪ್ ಸಿ ಪೋರ್ಟ್ ಇರೋ ರಖೈನ್ ಪ್ರಾಂತ್ಯದಲ್ಲಿ ಅರಕನ್ ಆರ್ಮಿ ಇದೆ. ಈ ಅರಕನ್ ಆರ್ಮಿಯೊಂದಿಗೆ ಅಮೆರಿಕ ಒಳ್ಳೆ ಸಂಬಂಧ ಹೊಂದಿದೆ. ಹೀಗಾಗಿ ಪರಿಸ್ಥಿತಿ ಸುಧಾರಿಸೋ ತನಕ ಈ ಕಾರಿಡಾರ್ ಮಾಡೋದು ಚೀನಾಗೂ ಕೂಡ ಅಷ್ಟು ಸುಲಭ ಅಲ್ಲ. ಆದರೂ ಚೈನಾ ಹಣ ಮತ್ತು ಆಯುಧ ಕೊಟ್ಟು ಬಂಡುಕೋರನ್ನ ಸುಮ್ಮನಿರಿಸೋ ಪ್ರಯತ್ನ ಮಾಡಬಹುದು. ಒಟ್ಟಲ್ಲಿ ಅವರ ಪ್ಲಾನ್ ಸಾಕಷ್ಟು ಗಮನ ಸೆಳೀತಾ ಇದೆ. ಇತ್ತ ಜಪಾನ್ PM ಸನೈ ತಕೈಚಿ 3 ದಿನಗಳ ಭಾರತ ಪ್ರವಾಸಕ್ಕೆ ಬಂದಿದ್ದಾರೆ. ದಿಲ್ಲಿಯಲ್ಲಿ PM ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. 2 ರಾಷ್ಟ್ರಗಳ ನಡುವಿನ ಸಂಬಂಧವನ್ನ ಇನ್ನಷ್ಟು ಗಟ್ಟಿ ಮಾಡೋ ಬಗ್ಗೆ ಚರ್ಚೆ ನಡೆಯುತ್ತೆ. 2 ರಾಷ್ಟ್ರಗಳ ನಡುವೆ ಆಗಿರೋ ಒಪ್ಪಂದಗಳ ರಿವ್ಯೂ ಆಗುತ್ತೆ. ಹಾಗೆ ಪ್ರಾದೇಶಿಕ ಮತ್ತು ಜಾಗತಿಕ ಮಟ್ಟದ ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಇಬ್ರು ನಾಯಕರು ಡಿಸ್ಕಸ್ ಮಾಡ್ತಾರೆ. ಈ ಮಹತ್ವದ ಮಾತುಕತೆ ಮುಗಿದ ಮೇಲೆ ಹಲವು ಹೊಸ ಒಪ್ಪಂದಗಳಿಗೆ ಸೈನ್ ಬೀಳೋ ಸಾಧ್ಯತೆ ಇದೆ. ಏನು ಭಾರತ ಜಪಾನ್ ಸಂಬಂಧ ಇದು ಹೇಗೆ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್, ಭಾರತಕ್ಕೆ ಯಾವ ರೀತಿ ಇಂಪಾರ್ಟೆಂಟ್, ಜಪಾನ್ಗೆ ಯಾವ ರೀತಿ ಇಂಪಾರ್ಟೆಂಟ್, ಯಾಕಿದು ಐತಿಹಾಸಿಕ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ವಿಶೇಷ ವರದಿಯಲ್ಲಿ ಅತಿ ಶೀಘ್ರದಲ್ಲಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ರಿಪೋರ್ಟ್, ಅದನ್ನು ಮಿಸ್ ಇಲ್ಲದೆ ನೀವು ಚೆಕ್ ಮಾಡಿ. ಇನ್ನು ಇರಾಕ್ನಲ್ಲಿ ಭ್ರಷ್ಟಾಚಾರದ ವಿರುದ್ಧ ಅತಿದೊಡ್ಡ ಕಾರ್ಯಾಚರಣೆ ಶುರುವಾಗಿದೆ. ಸರ್ಕಾರಿ ಅಧಿಕಾರಿಗಳು ಮತ್ತು ಸಂಸದರ ಮನೆಗಳ ಮೇಲೆ ದಾಳಿ ಮಾಡಿ 2700 ಕೋಟಿ ರೂಪಾಯಿ ಮತ್ತು ಇತರ ಆಸ್ತಿಯನ್ನ ಸೀಸ್ ಮಾಡಲಾಗಿದೆ. ಹೊಸ ಪ್ರಧಾನಿ ಅಲಿ ಅಲ್ ಝೈದಿ ಅಧಿಕಾರಕ್ಕೆ ಬಂದ ತಕ್ಷಣ ಕಠಿಣ ಕ್ರಮ ತಗೊಳ್ತಾ ಇದ್ದಾರೆ. ಇರಾಕ್ನ ಮಹಿಳಾ ಸಂಸದೆ ಆಲಿಯಾ ನಾಸಿಫ್ ಮನೆಯಲ್ಲಿ 146 ಕೋಟಿ ರೂಪಾಯಿನಷ್ಟು ಕ್ಯಾಶ್ ಮತ್ತು ಅಪಾರ ಪ್ರಮಾಣದ ಚಿನ್ನ ಸಿಕ್ಕಿದೆ. ಅಲಿಯಾ ಈ ಹಿಂದೆ ಮಾಜಿ ಪ್ರಧಾನಿ ಮೊಹಮ್ಮದ್ ಶಿಯಾ ಅಲ್ ಸುಡಾನಿ ಅವರ ಚೀಫ್ ಆಫ್ ಸ್ಟಾಫ್ ಆಗಿದ್ರು. ಸದ್ಯ ಇವರನ್ನ ಮತ್ತು ಇವರ ಮಗನನ್ನ ಅರೆಸ್ಟ್ ಮಾಡಲಾಗಿದೆ. ಇವರ ಮನೆಯಲ್ಲಿ ನೋಟಿನ ಕಂತೆಗಳನ್ನ ಗೋಪುರದಂತೆ ಇಟ್ಟಿರೋದು ವಿಡಿಯೋ ವೈರಲ್ ಆಗಿದೆ.
ಮೇ ತಿಂಗಳಲ್ಲಿ ಮಾಜಿ ಪೆಟ್ರೋಲಿಯಂ ಸಚಿವ ಅದ್ನಾನ್ ಅಲ್ ಜುಮೈಲಿಯನ್ನ ಬಂಧಿಸಿ ವಿಚಾರಣೆ ಮಾಡಲಾಗಿತ್ತು. ಅವರ ವಿಚಾರಣೆ ನಂತರ ಈಗ ಇಷ್ಟೊಂದು ಜನ ಪೊಲಿಟಿಷಿಯನ್ಸ್ ಮೇಲೆ ದಾಳಿ ಮಾಡಲಾಗ್ತಿದೆ. ಕೆಲವರು ದಾಳಿಗೂ ಮುನ್ನವೇ ಎಸ್ಕೇಪ್ ಆಗಿದ್ರು, ಪರಾರಿಯಾಗಿದ್ರು. ಅವ್ರಿಗೋಸ್ಕರ ಹುಡುಕಾಟನೂ ನಡೀತಾ ಇದೆ. ಇದಕ್ಕೂ ಮುಂಚೆ ಇರಾಕ್ ಅಧಿಕಾರಿಗಳು 1,000 ಕೋಟಿ ರೂಪಾಯಿಗೂ ಅಧಿಕ ಅಕ್ರಮ ಹಣವನ್ನ ಪತ್ತೆ ಮಾಡಿದ್ರು. ಕೆಲವರ ಮನೆಗಳಲ್ಲಿ ಜೆಸಿಬಿ ತರಿಸಿ ಅಗದು ಭೂಮಿ ಅಡಿಯಲ್ಲಿ ಹೂತಿಟ್ಟಿದ್ದ 100 ಕೋಟಿ ಹಣವನ್ನ ಕೂಡ ಹೊರಕ್ಕೆ ತೆಗೆಯಲಾಗಿತ್ತು. ರಷ್ಯಾ ಭಾರತದಿಂದ ತೈಲ ಖರೀದಿ ಮಾಡೋಕೆ ಶುರು ಮಾಡಿದೆ. ತಿಂಗಳಿಗೆ 1 ಲಕ್ಷಕ್ಕೂ ಅಧಿಕ ಮೆಟ್ರಿಕ್ ಟನ್ ತೈಲವನ್ನ ತರಿಸ್ಕೊಳ್ಳೋಕೆ ರಷ್ಯಾ ಪ್ಲಾನ್ ಮಾಡಿದೆ. ಈಗ ಆಲ್ರೆಡಿ 60,000 ಮೆಟ್ರಿಕ್ ಟನ್ ತೈಲ ರಷ್ಯಾಗೆ ತಲುಪಿನೂ ಆಗಿದೆ. ಇನ್ನು 70,000 ಮೆಟ್ರಿಕ್ ಟನ್ ತೈಲ ಇರೋ 2 ಕಾರ್ಗೋ ಶಿಪ್ಸ್ ರಷ್ಯಾ ಕಡೆಗೆ ಹೋಗ್ತಿವೆ. ಏನಿದು ಬಿಸ್ನೆಸ್, ನಮ್ಮ ಹತ್ರನೇ ಇಲ್ಲ, ನಾವು ಅವ್ರಿಗೆ ಹೆಂಗ್ ಕೊಡ್ತಿರೋದು, ಅಲ್ಲಿಂದ ತರಿಸೋದಲ್ವಾ ನಾವು ಅಂತ ನೀವು ಕೇಳ್ಬೋದು. ರಿಫೈನ್ ಆಗಿರೋ ತೈಲವನ್ನ ಅವರು ಕ್ರೂಡ್ ಆಯಿಲ್ ಕಳಿಸ್ತಾರೆ, ಇದು ರಿಫೈನ್ ಆಗಿರೋ ತೈಲ. ಯುಕ್ರೇನ್ ದಾಳಿಯಿಂದ ರಷ್ಯಾದ ಆಯಿಲ್ ರಿಫೈನರಿಗಳು ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿವೆ. ಇದರಿಂದ ರಷ್ಯಾಗೆ ತಾನು ಉತ್ಪಾದನೆ ಮಾಡ್ತಿರೋ ತೈಲವನ್ನ ಸಂಸ್ಕರಣೆ ಮಾಡಕ್ ಆಗ್ತಾ ಇಲ್ಲ. ರಷ್ಯಾದಾದ್ಯಂತ ರಿಫೈನ್ಡ್ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ ಉಂಟಾಗಿದೆ. ಬೆಲೆ ಏರಿಕೆ ಕೂಡ ಆಗ್ತಾ ಇದೆ. ಹೀಗಾಗಿ ರಷ್ಯಾ ಬೇರೆ ಬೇರೆ ರಾಷ್ಟ್ರಗಳಿಂದ 4 ಲಕ್ಷ ಟನ್ ರಿಫೈನ್ಡ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅನ್ನ ಖರೀದಿ ಮಾಡೋಕೆ ಮುಂದಾಗಿದೆ. ಸದ್ಯ ಭಾರತ ಜಗತ್ತಲ್ಲೇ 2ನೇ ಅತಿ ದೊಡ್ಡ ತೈಲ ಸಂಸ್ಕರಣೆ ಮಾಡೋ ರಾಷ್ಟ್ರ. ರಷ್ಯಾಗೆ ಮಿತ್ರ ಕೂಡ ಹೌದು. ಹೀಗಾಗಿ ನಮ್ಮಿಂದ ಹೆಚ್ಚೆಚ್ಚು ತೈಲವನ್ನ ಸಂಸ್ಕರಣೆ ಮಾಡಿಸ್ಕೊಂಡು ಯೂಸ್ ಮಾಡ್ತಿದ್ದಾರೆ. ಇದರಿಂದ ರೂಪಾಯಿ ರೂಬಲ್ ವ್ಯಾಪಾರಕ್ಕೂ ಕೂಡ ಬಲ ಬರ್ತಾ ಇದೆ. ಯಾಕಂದ್ರೆ ರಷ್ಯಾದಿಂದ ನಾವು ಕ್ರೂಡ್ ಆಯಿಲ್ ಖರೀದಿ ಮಾಡ್ತಿರೋದ್ರಿಂದ ಅವರಿಗೆ ರೂಪಾಯಿನಲ್ಲಿ ಪೇಮೆಂಟ್ ಮಾಡ್ತಾ ಇದೀವಿ. ಅದನ್ನು ಅವರು ಏನ್ ಮಾಡ್ತಾರೆ, ನಮ್ಮ ಹತ್ರ ಏನ್ ಪರ್ಚೇಸ್ ಮಾಡ್ತಾರೆ, ಈಗ ಅವರು ನಮ್ಮ ಹತ್ರ ರಿಫೈನರಿಗಳನ್ನ ನಮ್ದು ಯೂಸ್ ಮಾಡಿಕೊಂಡು ನಮಗೆ ವಾಪಸ್ ರೂಪಾಯಿಲ್ ಪೇಮೆಂಟ್ ಮಾಡಿಕೊಂಡು ರಿಫೈನ್ಡ್ ಪೆಟ್ರೋಲಿಯಂ ಉತ್ಪನ್ನಗಳನ್ನ ತಗೊಂಡು ಹೋಗ್ಬೋದು ಅವ್ರೀಗ. ಇದರಿಂದ ಡಾಲರ್ ಮೇಲಿನ ಡಿಪೆಂಡೆನ್ಸಿ ಕೂಡ ಕಮ್ಮಿ ಆಗುತ್ತೆ ಈ ವ್ಯಾಪಾರದಲ್ಲಿ. ರಷ್ಯಾ ಯುಕ್ರೇನ್ ರಾಜಧಾನಿ ಕಿಯೇವ್ ಮೇಲೆ ಮತ್ತೆ ಭಾರಿ ದಾಳಿ ಮಾಡಿದೆ. ಬ್ಯಾಲಿಸ್ಟಿಕ್ ಕ್ರೂಸ್ ಮಿಸೈಲ್ ಮತ್ತು ಡ್ರೋನ್ಗಳ ಮೂಲಕ ದಾಳಿ ಮಾಡಿದೆ. ಕನಿಷ್ಠ 8 ಜನರ ಪ್ರಾಣ ಹೋಗಿದೆ, 34ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ರಾತ್ರಿ ಇಡೀ ಸ್ಫೋಟದ ಶಬ್ದ ಕೇಳಿಸಿದೆ. ಜನ ಭಯದಿಂದ ಮೆಟ್ರೋ ಸ್ಟೇಷನ್ಗಳಲ್ಲಿ ಆಶ್ರಯ ಪಡೆದಿದ್ದಾರೆ ಅಂತ ಅಲ್ಲಿನ ಅಧಿಕಾರಿಗಳು ಹೇಳಿದ್ದಾರೆ. 4.5 ವರ್ಷಗಳ ಈ ಯುದ್ಧದಲ್ಲಿ 2 ರಾಷ್ಟ್ರಗಳ 20 ಲಕ್ಷ ಸೈನಿಕರಿಗೆ ಹಾನಿಯಾಗಿದೆ. ಅಮೆರಿಕದ ಪ್ರಮುಖ ಥಿಂಕ್ ಟ್ಯಾಂಕ್ CSIS ಈ ವರದಿಯನ್ನ ಬಿಡುಗಡೆ ಮಾಡಿದೆ. ಅದರಲ್ಲಿ ರಷ್ಯಾದ ಒಟ್ಟು 14 ಲಕ್ಷ ಸೈನಿಕರಿಗೆ ಹಾನಿಯಾಗಿದೆ. ಅವರೊಂದು ಪ್ರಾಣ ಕಳ್ಕೊಂಡಿರಬಹುದು ಅಥವಾ ಗಾಯಗೊಂಡಿರಬಹುದು ಅಥವಾ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ. ಇತ್ತ ಯುಕ್ರೇನ್ ಸೇನೆಯ ಒಟ್ಟು 5,25,000ದಿಂದ 6,25,000 ಸೈನಿಕರು ಮೃತಪಟ್ಟಿದ್ದಾರೆ. 2ನೇ ಮಹಾಯುದ್ಧ ನಂತರ ಅಮೆರಿಕ ಎಲ್ಲಾ ಗೆರಿಲ್ಲಾ ಯುದ್ಧಗಳಲ್ಲಿ ಕಳ್ಕೊಂಡ ಒಟ್ಟು ಸೈನಿಕರಿಗಿಂತ ಇದು 4 ಪಟ್ಟು ಹೆಚ್ಚು ಅಂತ ಆ ರಿಪೋರ್ಟ್ ಹೇಳಿದೆ. ಈ ವರ್ಷದ ಮೊದಲ 6 ತಿಂಗಳಲ್ಲಿ ರಷ್ಯಾ ಮತ್ತು ಯುಕ್ರೇನ್ ಸೈನಿಕರ ಸಾವಿನ ಅನುಪಾತ 8-1 ಏರಿಕೆಯಾಗಿದೆ. ಅಂದ್ರೆ ಯುಕ್ರೇನ್ನ ಒಬ್ಬ ಸೈನಿಕ ಮೃತಪಡೋದಕ್ಕೆ ರಷ್ಯಾ 8 ಸೈನಿಕರನ್ನ ಕಳ್ಕೊಳ್ತಾ ಇದೆ ಅಂತ ಹೇಳಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದು ಸ್ವಲ್ಪ ಇನ್ಫ್ಲೇಟೆಡ್ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಇದ್ರ ಬಗ್ಗೆ ಇನ್ನಷ್ಟೇ ಸ್ಪಷ್ಟವಾದ ಸಾಕ್ಷ್ಯ ಸಮೇತ ಅಂಕಿಅಂಶ ಬೇಕಿದಕ್ಕೆ. ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಇದು. ಒಬ್ಬ ಯುಕ್ರೇನ್ ಸೈನಿಕರಿಗೆ 8 ಜನ ರಷ್ಯನ್ ಸೈನಿಕರು ಅಂತ ಹೇಳಿ ಅವ್ರಿಗೆ ಯುದ್ಧನೇ ಮಾಡಕ್ ಬರಲ್ಲ ಅನ್ನೋ ತರದಲ್ಲಿ ರಿಪೋರ್ಟ್ ಹೇಳ್ತಾ ಇದೆ. ಆದ್ರೆ ಅವ್ರು ಏನ್ ಕಾರಣ ಕೊಡ್ತಿದ್ದಾರೆ ಅಂದ್ರೆ ಯುಕ್ರೇನ್ನ ಡ್ರೋನ್ ಸ್ಟ್ರಾಟಜಿ ಕಾರಣ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ರಿಪೋರ್ಟ್ ಕೊಟ್ಟವರು. ಆಗ್ಲೇ ಹೇಳಿದ ಹಾಗೆ ಅಮೆರಿಕನ್ಸ್ ಕೊಟ್ಟಿರೋದು. ಸೊ ಸ್ವಲ್ಪ ಅವರು ರಷ್ಯಾದಲ್ಲಿ ತುಂಬಾ ಡ್ಯಾಮೇಜ್ ಆಗಿದೆ, ಯುಕ್ರೇನ್ ಬೆಟರ್ ಅನ್ನೋ ತರದಲ್ಲಿ ಸ್ವಲ್ಪ ತೋರಿಸಿರ್ತಾರೆ. ಸೊ ಸತ್ಯ ಎಲ್ಲೋ ಮಧ್ಯದಲ್ಲಿರುತ್ತೆ. ಮತ್ತೊಂದ್ ಕಡೆ ರಷ್ಯನ್ ಸೈನಿಕರಿಗೆ ಚೀನಾದಲ್ಲಿ ಸೀಕ್ರೆಟ್ ಮಿಲಿಟರಿ ಟ್ರೈನಿಂಗ್ ಕೊಡಿಸಿರೋ ವಿಚಾರ ಕೂಡ ಬಯಲಾಗಿದೆ. ಕಳೆದ ನವೆಂಬರ್ನಲ್ಲಿ ನಡೆದ ಈ ರಹಸ್ಯ ತರಬೇತಿಗೆ ರಷ್ಯಾದ ರಕ್ಷಣಾ ಸಚಿವ ಆಂಡ್ರೆ ಬೆಲೆಜೋ ಅವರೇ ಒಪ್ಪಿಗೆ ಕೊಟ್ಟಿದ್ರು ಅಂತಲೂ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. 2 ರಾಷ್ಟ್ರಗಳ ಕನಿಷ್ಠ 4 ಪ್ರಮುಖ ಜನರಲ್ಗಳು ನೇರವಾಗಿ ಪಾಲ್ಗೊಂಡಿದ್ರು ಅಂತಲೂ ಹೇಳಲಾಗ್ತಿದೆ. 3 ವಾರಗಳ ಟ್ರೈನಿಂಗ್ ನಲ್ಲಿ ಅಪಾಯಕಾರಿ ಯುದ್ಧ ತಂತ್ರಗಳನ್ನ ಹೇಳಿಕೊಡಲಾಗಿದೆ. ಪರಮಾಣು, ರಾಸಾಯನಿಕ ಮತ್ತು ಜೈವಿಕ ದಾಳಿಗಳಿಂದ ಹೇಗೆ ರಕ್ಷಣೆ ಪಡಿಬೇಕು, ಅಂತ ಟೈಮ್ನಲ್ಲಿ ಹೇಗೆ ಯುದ್ಧ ಮಾಡಬೇಕು ಅಂತ ಟ್ರೈನಿಂಗ್ ಕೊಡಲಾಗಿದೆ. ಇವರಲ್ಲಿ ಕೆಲವು ಸೈನಿಕರು ಈಗ ಯುಕ್ರೇನ್ ಕದನದಲ್ಲಿ ನೇರವಾಗಿ ಮತ್ತೆ ಹೋಗಿ ಯುದ್ಧದಲ್ಲಿ ಸೇರ್ಕೊಂಡಿದ್ದಾರೆ ಅಂತಲೂ ರಿಪೋರ್ಟ್ ಹೇಳಿದೆ. ಆದ್ರೆ ಈ ರಿಪೋರ್ಟ್ ಅನ್ನ ಚೀನಾ ತಳ್ಳಿ ಹಾಕಿದೆ. ಸುಳ್ಳು, ಯುಕ್ರೇನ್ ಕದನದಲ್ಲಿ ನಾವು ತಟಸ್ಥ, ಯಾರ ಪರನೂ ಇಲ್ಲ ಅಂತ ಚೈನಾ ಸ್ಟೇಟ್ಮೆಂಟ್ ಕೊಟ್ಟಿದೆ. ಸ್ನೇಹಿತರೆ, ನಿಮಗೆ ಪುರಿ ಜಗನ್ನಾಥ, ಬಿರಾಜದೇವಿ ಶಕ್ತಿಪೀಠ, ತಾರಾತಾರಿಣಿ ಶಕ್ತಿಪೀಠ, ಉದಯಗಿರಿ ಮತ್ತು ಸ್ಕಂದಗಿರಿ ಸೇರಿ ಎಲ್ಲ ಅದ್ಭುತ ಸ್ಥಳಗಳಿಗೆ ಪ್ರವಾಸ ಹೋಗುವ ಆಸಕ್ತಿ ಇದ್ರೆ ಎಲ್ಲವನ್ನ ಒಳಗೊಂಡಿರೋ ಪ್ಯಾಕೇಜ್ ಇಲ್ಲಿದೆ. ನೀವು ಫ್ಯಾಮಿಲಿ ಸಮೇತನಾದರೂ ಹೋಗ್ಬೋದು, ಒಬ್ರು ಬೇಕಾದರೂ ಹೋಗ್ಬೋದು. ಯಾಕಂತ ಹೇಳಿದ್ರೆ ಅವರು ಗ್ರೂಪ್ನಲ್ಲಿ ಸೇಫಾಗಿ ಕರ್ಕೊಂಡು ಹೋಗಿ ಕನ್ನಡ ಟೂರ್ ಮ್ಯಾನೇಜರ್ ವಾಪಸ್ ನಿಮ್ಮನ್ನ ಕರ್ಕೊಂಡ್ಬಂದು ತಲುಪಿಸ್ತಾರೆ. ಮ್ಯಾನೇಜ್ಡ್ ಟ್ರಿಪ್ ಇದು. ನೀಟ್ಲಿ ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಇತ್ತ ಪಾಕಿಸ್ತಾನದಲ್ಲಿ ಗುರುದ್ವಾರವನ್ನ ಧ್ವಂಸ ಮಾಡಿದ್ದಕ್ಕೆ ಭಾರತ ಖಂಡಿಸಿದೆ. ಇತ್ತೀಚೆಗೆ ಪಾಕಿಸ್ತಾನದ ಫರೂಖಾಬಾದ್ನಲ್ಲಿರೋ ಗುರುದ್ವಾರ ಶ್ರೀ ಗುರು ಸಿಂಗ್ ಸಭಾ ಕಟ್ಟಡವನ್ನ ನೆಲಸಮ ಮಾಡಲಾಗಿತ್ತು. ಇದು 100 ವರ್ಷಕ್ಕೂ ಹಳೆಯ ಆರಾಧನಾ ಕೇಂದ್ರ.
ಇದನ್ನ ಬಿಸ್ನೆಸ್ಗೆ ಅಂತ ಒಡೆದು ಹಾಕಿದ್ರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರೋ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಇದು ತುಂಬಾ ಬೇಸರದ ಸಂಗತಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಧಾರ್ಮಿಕ ಕೇಂದ್ರಗಳ ಮೇಲೆ ಉದ್ದೇಶಪೂರ್ವಕವಾಗಿ ಈ ರೀತಿ ದಾಳಿ ನಡೀತಾ ಇದೆ. ಈ ಕೃತ್ಯ ಎಸಗಿದವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಜೈಸ್ವಾಲ್ ಆಗ್ರಹ ಮಾಡಿದ್ದಾರೆ. ಕೆಡವಿರೋ ಗುರುದ್ವಾರವನ್ನ ಕೂಡಲೇ ಮತ್ತೆ ಕಟ್ಟಿಕೊಡಬೇಕು ಅಂತ ಪಾಕಿಸ್ತಾನ ಸರ್ಕಾರಕ್ಕೆ ಭಾರತ ಸೂಚಿಸಿದೆ. ಇನ್ನೊಂದು ಕಡೆ ಈ ಘಟನೆ ವಿರುದ್ಧ ಅಲ್ಲಿನ ಸಿಖ್ ಸಮುದಾಯ ಕೂಡ ಪ್ರತಿಭಟಿಸಿದೆ. ನೇಪಾಳ ಭಾರತಕ್ಕೆ ಹೊಸ ಮನವಿ ಮಾಡಿದೆ. ಹಳೆಯ ನಕ್ಷೆ ಮತ್ತು ಒಪ್ಪಂದಗಳ ಆಧಾರದ ಮೇಲೆ ಗಡಿ ವಿವಾದ ಬಗೆಹರಿಸಿಕೊಳ್ಳೋಣ ಅಂತ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಹೇಳಿದ್ದಾರೆ. ಭಾರತದ ಜೊತೆಗಿನ ಉತ್ತಮ ಬಾಂಧವ್ಯ ಉಳಿಸಿಕೊಂಡೇ ಈ ಸಮಸ್ಯೆ ಬಗೆಹರಿಸಿಕೊಳ್ತೀವಿ ಅಂತ ಹೇಳಿದ್ದಾರೆ. ಇತ್ತೀಚೆಗಷ್ಟೇ ನೇಪಾಳ ಪಿಎಂ ಬಾಲೇಂದ್ರ ಶಾ ಒಂದು ಹೇಳಿಕೆ ಕೊಟ್ಟಿದ್ರು. ನೇಪಾಳ ಕೂಡ ಭಾರತದ ಜಾಗವನ್ನ ಒತ್ತುವರಿ ಮಾಡಿದೆ. ಈ ಸಮಸ್ಯೆ ಬಗೆಹರಿಸೋಕೆ ಚೀನಾ ಮತ್ತು ಬ್ರಿಟನ್ ಸಹಾಯ ಪಡಿತೀವಿ ಅಂತ ಹೇಳಿದ್ರು. ಈ ಹೇಳಿಕೆಗೆ ಭಾರತ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು. ನಮ್ಮ ವಿಚಾರದಲ್ಲಿ ಮೂರನೇ ದೇಶದ ಮಧ್ಯಪ್ರವೇಶ ಬೇಡ ಅಂತ ಹೇಳಿದ್ರು. ಅದಕ್ಕೆ ನೇಪಾಳ ಫಾರಿನ್ ಮಿನಿಸ್ಟರ್ ಪರವಾಗಿಲ್ಲ, ಹಳೆ ಒಪ್ಪಂದದ ಪ್ರಕಾರವೇ ಇಬ್ಬರೇ ಮಾಡ್ಕೊಳ್ಳೋಣ ಅನ್ನೋ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಅರಬ್ಬಿ ಸಮುದ್ರದಲ್ಲಿ ಅಮೆರಿಕ ಸೇನಾ ಹೆಲಿಕಾಪ್ಟರ್ ತುರ್ತು ಲ್ಯಾಂಡಿಂಗ್ ಮಾಡಿದೆ. ಬುಧವಾರ ಆಗಿರುವ ಘಟನೆ. ಒಬ್ಬ ಸೈನಿಕ ನಾಪತ್ತೆ ಆಗಿದ್ದಾರೆ, 3 ಗಾಯಗೊಂಡಿದ್ದಾರೆ. ಶತ್ರು ದಾಳಿಯಿಂದ ಆಗಿದ್ದಲ್ಲ ಅಂತ ಅಮೆರಿಕ ಹೇಳ್ತಾ ಇದೆ. ಈ ಹೆಲಿಕಾಪ್ಟರ್ USS ಜಾರ್ಜ್ H.W. ಬುಷ್ ಯುದ್ಧ ನೌಕೆಯಲ್ಲಿ ಇರಬೇಕಾಗಿತ್ತು. ನಾಪತ್ತೆಯಾಗಿರೋ ಸೈನಿಕರಿಗಾಗಿ ಅಮೆರಿಕದ ನೌಕಾಪಡೆ ಈಗ ತೀವ್ರ ಹುಡುಕಾಟ ನಡೆಸ್ತಾ ಇದೆ. ಹೇಗಾಯಿತು ಅಂತ ಹೇಳಿ ತನಿಖೆ ಕೂಡ ನಡೀತಾ ಇದೆ. ಕತರ್ ರಾಜಧಾನಿ ದೋಹಾದಲ್ಲಿ ನಡೆದ ಅಮೆರಿಕ ಮತ್ತು ಇರಾನ್ ನಡುವಿನ ಇಂಡೈರೆಕ್ಟ್ ಮಾತುಕತೆ ಮುಕ್ತಾಯ ಆಗಿದೆ. ಅಮೆರಿಕ ಮತ್ತು ಇರಾನ್ ನಾಯಕರು ಮುಖಾಮುಖಿ ಭೇಟಿಯಾಗದೆ ಬೇರೆ ಬೇರೆ ರೂಮಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿದ್ದಾರೆ. ಕತರ್ ಮತ್ತು ಪಾಕಿಸ್ತಾನ ರಾಷ್ಟ್ರಗಳು ಈ ಇಬ್ಬರ ಮಧ್ಯೆ ಸಂಧಾನಕಾರರಾಗಿ ಕೆಲಸ ಮಾಡಿವೆ. ಕಳೆದ ತಿಂಗಳು ಸೈನ್ ಮಾಡಿದ್ದ ಇಸ್ಲಾಮಾಬಾದ್ ಒಪ್ಪಂದ ಜಾರಿಗೆ ತರೋಕೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ಹಾರ್ಮುಜ್ ಜಲಸಂಧಿ ಮತ್ತು ಇರಾನ್ನ ಫ್ರೀಸ್ ಆಗಿರೋ ಹಣ ರಿಲೀಸ್ ಮಾಡೋ ಬಗ್ಗೆ ಚರ್ಚೆ ಆಗಿದೆ. ಇರಾನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂ ಬಗ್ಗೆ ಚರ್ಚೆ ಮಾಡಿಲ್ಲ ಅಂತ ಹೇಳಲಾಗ್ತಿದೆ. ಆದರೂ ಮಾತುಕತೆ ಚೆನ್ನಾಗಿ ನಡೀತು ಅಂತ ಕತರ್ ಹೇಳಿದೆ. ಇತ್ತ ಟ್ರಂಪ್ ಕೂಡ ಬಹಳ ಒಳ್ಳೆ ಮಾತುಕತೆ ಆಗಿದೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲದರ ಪರಿಣಾಮ ತೈಲ ಬೆಲೆ ಮತ್ತಷ್ಟು ಡೌನ್ ಆಗಿದೆ. ಪರ್ ಬ್ಯಾರಲ್ ಬ್ರೆಂಟ್ ಕ್ರೂಡ್ ಆಯಿಲ್ $70 ಆಸುಪಾಸಲ್ಲಿತ್ತು. ಆಲ್ಮೋಸ್ಟ್ ಯುದ್ಧಕ್ಕಿಂತ ಮೊದಲಿನ ಪ್ರೈಸ್ಗೆ ಈಗ ರೀಚ್ ಆಗಿಬಿಟ್ಟಿದೆ. ಇನ್ನೊಂದು ಕಡೆ ಟ್ರಂಪ್ ಹೊಸ ಏರ್ ಫೋರ್ಸ್ 1 ವಿಮಾನದಲ್ಲಿ ಮೊದಲ ಹಾರಾಟ ನಡೆಸಿದ್ದಾರೆ. ಈ ಬೋಯಿಂಗ್ 747-800 ವಿಮಾನವನ್ನು ಕತರ್ ಟ್ರಂಪ್ಗೆ ಅಮೆರಿಕ ಅಧ್ಯಕ್ಷರಿಗೆ ಗಿಫ್ಟ್ ಆಗಿಕೊಟ್ಟಿತ್ತು. $400 ಮಿಲಿಯನ್, ಇದರ ರೇಟು $3,800 ಕೋಟಿ ಆಗೋದಕ್ಕ. ಇದನ್ನು ಟ್ರಂಪ್ ಸೆಕ್ಯೂರಿಟಿಗೆ ತಕ್ಕಂತೆ ಇನ್ನಷ್ಟು ಹೈಫೈ ಮಾಡಲಾಗಿದೆ. ಈಗ ಟ್ರಂಪ್ ಇದರಲ್ಲಿ ಪ್ರಯಾಣ ಮಾಡಿದ್ದಾರೆ. ಜೊತೆಗೆ ಅವರು ಮಾತಾಡಿದ್ದಾರೆ, ಇದನ್ನು ಸಿಂಪಲ್ ಆಗಿನೂ ಇಡ್ಬೋದು, ನಾವು ಇಲ್ಲ ಶೋಕಿನೂ ಮಾಡ್ಬೋದು ಅಂತ ಹೇಳಿದ್ದಾರೆ. ಅವರಿಗೆ ಅರ್ಥ ಆಗಬೇಕು. 2028ಕ್ಕೆ ಹೊಸ ವಿಮಾನ ಬರೋ ತನಕ ಟ್ರಂಪ್ ಈ ಕತರ್ ಕೊಟ್ಟಿರೋ ವಿಮಾನವನ್ನೇ ಯೂಸ್ ಮಾಡ್ತಾರೆ. ಇನ್ನೊಂದು ಕಡೆ ಟ್ರಂಪ್ ಸರ್ಕಾರಕ್ಕೆ ಓಪನ್ AI ಸುಮಾರು 5% ಶೇರ್ ಕೊಡೋಕೆ ಚರ್ಚೆ ನಡೆಸಿದೆ. ತಮ್ಮ AI ಟೆಕ್ನಾಲಜಿಗೆ ಇರೋ ಹೊಸ ಕಾನೂನು ನಿಯಮಗಳನ್ನು ಸರಳಗೊಳಿಸೋಕೆ ಪ್ಲಾನ್ ಮಾಡಲಾಗಿದೆ ಅಂತ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಈಗ ಆಲ್ರೆಡಿ ಓಪನ್ AI ಚೀಫ್ ಆಲ್ಟ್ಮನ್ ಹಾಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡುವೆ ಮಾತುಕತೆ ಆಗಿದೆ. ಅಮೆರಿಕ ವಾಣಿಜ್ಯ ಸಚಿವ ಹೊವಾರ್ಡ್ ಲಟ್ನಿಕ್ ಮತ್ತು ಹಣಕಾಸು ಸಚಿವ ಸ್ಕಾಟ್ ಬೆಸೆಂಟ್ ಜೊತೆಗೂ ಚರ್ಚೆಯಾಗಿದೆ. ಫಿಫಾ ವರ್ಲ್ಡ್ ಕಪ್ ವಿಚಾರಕ್ಕೆ ಬಂದರೆ ಅಮೆರಿಕ ಬೋಸ್ನಿಯಾ ಹರ್ಜಗೋವಿನಾ ವಿರುದ್ಧ 2-0 ಗೋಲುಗಳ ಅಂತರದಲ್ಲಿ ಗೆದ್ದಿದೆ. ಈ ಮೂಲಕ ರೌಂಡ್ 16ರ ನಾಕ್ಔಟ್ಗೆ ಎಂಟ್ರಿ ಕೊಟ್ಟಿದೆ. ಸೆನೆಗಲ್ ವಿರುದ್ಧ ಬೆಲ್ಜಿಯಂ 3-2 ಗೋಲುಗಳ ಅಂತರದಿಂದ ಗೆದ್ದು ನಾಕ್ಔಟ್ಗೆ ಹೋಗಿದೆ. ಹಾಗೆ ಇಂಗ್ಲೆಂಡ್ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ವಿರುದ್ಧ 2-1 ಗೋಲುಗಳ ಅಂತರದಿಂದ ವಿನ್ ಆಗಿದೆ. ಈ ಮೂಲಕ ಇಂಗ್ಲೆಂಡ್ ಕೂಡ ರೌಂಡ್ 16ರ ನಾಕ್ಔಟ್ ಪ್ರವೇಶ ಮಾಡಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ನಿಮ್ಮಲ್ಲಿ ಕಡೆದಾಗಿ ಒಂದು ಮನವಿ, ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಚಾನಲ್ಗೆ ಮೆಂಬರ್ಸ್ ಆಗೋದನ್ನು ಮಿಸ್ ಇಲ್ಲದೆ ಕನ್ಸಿಡರ್ ಮಾಡಿ ಅಂತ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಡೀಟೇಲ್ಸ್ ಚೆಕ್ ಮಾಡ್ಬೋದು. ಬರೀ ಮೆಂಬರ್ಗಳಿಗೋಸ್ಕರ ನಾವು ಮಾಡ್ತಿರೋ ಪ್ರತ್ಯೇಕ ವರದಿಗಳು ಅಲ್ಲಿ ನಿಮಗೆ ನೋಡೋಕೆ ಸಿಗ್ತವೆ. ಅದನ್ನು ನೀವು ಒಂದ್ಸರಿ ಸ್ಕ್ರಾಲ್ ಮಾಡಿ ನೋಡ್ಬೋದು. ಅದರಲ್ಲಿ ವ್ಯಾಲ್ಯೂ ಇದೆ ಅಂತ ಅನಿಸಿದ್ರೆ ನೀವು ಮೆಂಬರ್ಶಿಪ್ಗೆ ಜಾಯ್ನ್ ಆಗೋದನ್ನು ಕನ್ಸಿಡರ್ ಮಾಡ್ಬೋದು. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಸ್ನೇಹಿತರೆ. ಆಸಕ್ತರು ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.